ಏನು ಈಗ ಪ್ರಾಸಿಕ್ಯೂಷನ್ಗೆ ಏನ್ ಕೊಟ್ಟಿಲ್ಲ, ಏನು ತಪ್ಪಾಗಿದೆ ಅದ್ರ ತನಿಖೆ ಆಗ್ಲಿ ಅಂತ ಹೇಳಿದೆ. ಈ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡ್ಬೇಕು ಅನ್ನೋದನ್ನ ವಿರೋಧ ಪಕ್ಷಗಳ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡ್ಬೇಕಾ? ಬೇರೆ ಬೇರೆ ರಾಜ್ಯಗಳಲ್ಲೂ ಇಂತ ಅನೇಕ ತಪ್ಪು ಆರೋಪಗಳು ಮಾಡಿದ್ದಾರೆ ಅಥವಾ ಕೋರ್ಟ್ ಅಲ್ಲಿ ಸಾಬೀತಾಗಿಲ್ಲ, ಯಾಕೆ ರಾಜೀನಾಮೆ ಯಾಕೆ ಕೊಡ್ಬೇಕು ಅನ್ನುವಂಥದ್ದು ಇದರಲ್ಲಿ ನಮ್ಮ ಕಣ್ಣು ಮುಂದೆ ಇದೆ. ಒಂದು, ದಲಿತರ ಜಮೀನನ್ನು ಅವ್ರು ಪಡೆದಿರೋದು ತಪ್ಪು, ಅವ್ರು ತಗೊಂಡಿರೋದು ತಪ್ಪು. ಎರಡನೇದು, ಮೂಡಾದಲ್ಲಿ ರಿಟ್ರೋಸ್ಪೆಕ್ಟಿವ್ ಆಗಿ ಅದನ್ನ ಅವಲಂಬನೆ ಮಾಡಿರೋದು ತಪ್ಪು. ಮೂರನೇದು, 2013 ಸಿದ್ದರಾಮಯ್ಯನು ಕರ್ನಾಟಕದಲ್ಲಿ ಲೋಕಾಯುಕ್ತವನ್ನೇ ಬಂದ್ ಮಾಡಿರುವಂತ ಹಿಸ್ಟ್ರಿ ಅವರಿಗಿದೆ, ಚರಿತ್ರೆ ಅವರಿಗಿದೆ, ಇತಿಹಾಸ ಇದೆ. ಅವರಿದ್ರೆ ಈ ತನಿಖೆ, ಯಾವ ತನಿಖೆಯನ್ನು ಮಾಡಬೇಕು ಅಂತ ಇವತ್ತು ಹೈಕೋರ್ಟ್ ಹೇಳಿದೆ ಮತ್ತು 194 ಪುಟಗಳ ಒಂದು ಜಜ್ಮೆಂಟ್ ಅನ್ನು ಕೊಟ್ಟಿದೆ. ಅವರಿಂದ ನಾವು ಜಸ್ಟಿಸ್ ಅನ್ನ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಅವರ ಜಾಗದಲ್ಲಿ ಅವರೇ ನಿಂತ್ಕೊಂಡು ಅವರ ತನಿಖೆಯನ್ನು ಹೇಗೆ ಮಾಡಬಲ್ರು? ಹೇಗ್ ಸಾಧ್ಯ? ಇದನ್ನ ಹೇಗೆ ನಿರೀಕ್ಷೆ ಮಾಡಕ್ಕೆ ಸಾಧ್ಯ? ನಾವು ನ್ಯಾಯವನ್ನ ನಿರೀಕ್ಷೆ ಮಾಡಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರೆ ಹೇಗ್ ಸಾಧ್ಯ? ಅವರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಎಲ್ಲ ಫೈಲನ್ನ ಮುಚ್ಚಿ ಹಾಕಿ ಹಾಕ್ತಾರೆ. ಈಗಾಗಲೇ ನಮ್ಗೆ ವರದಿ ಇದೆ, ಮೈಸೂರು ಮೂಡದ ಎಲ್ಲಾ ಫೈಲ್ಗಳು ಕೂಡ ಬೆಂಗಳೂರು ಬಂದಿದ್ದಾವೆ. ಅದನ್ನ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ನಗರಾಭಿವೃದ್ಧಿ ಸಚಿವರು ಸ್ವತಃ ಹಿಡ್ಕೊಂಡು ಬಂದಿದ್ದಾರೆ ಅನ್ನುವಂತ ಸುದ್ದಿ ಇದೆ. ಈ ಕಾರಣಕ್ಕಾಗಿ ಇವತ್ತು ಇದು ನ್ಯಾಯಯುತವಾಗಿ ನೀವಿದ್ರೆ ನಡೆಯಕ್ಕೆ ಸಾಧ್ಯ ಇಲ್ಲ. ನೀವು ರಾಜೀನಾಮೆ ಕೊಡಿ, ತನಿಖೆ ಆಗ್ಲಿ, ಸತ್ಯ ಹೊರ ಬರ್ಲಿ. ಯಾವ ತರಹದ ತನಿಖೆಗೆ ಆಗ್ರಹ ಮಾಡ್ತೀವಿ? ಯಾಕಂದ್ರೆ ನಾವು ಬೇಡ ಅಂತ ಹೇಳಲ್ಲ. ಅದೇ ಸಿದ್ದರಾಮಯ್ಯ ಇಲ್ಲದೆ ಲೋಕಾಯುಕ್ತದ ತನಿಖೆ ನಡೀಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ, ಯಾವ್ದಾದ್ರೂ ದಬಾವ್ ಹಾಕ್ತಾರೆ, ಸಾರಿ, ಅದಕ್ಕಾಗಿ ಒತ್ತಡ ಹಾಕ್ತಾರೆ. ಈಗ ಮೇಡಮ್, ಕಾಂಗ್ರೆಸ್ನವ್ರದ್ದು ಕೂಡ ಆರೋಪ ಇರುವಂತದ್ದು, ಯಾಕಂತಂದ್ರೆ ಬಿಜೆಪಿಯ ಅಣತಿಯಂತೆ, ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕನ ಅಣತಿಯಂತೆ ಗವರ್ನರ್ ಎಲ್ಲವನ್ನು ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಪದೇ ಪದೇ ಹೇಳ್ತಿದ್ದಾರೆ. ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ಇಲ್ಲ. ನಾನು ಪ್ರಶ್ನೆ ಮಾಡುವಂತದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು, ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ, ತಲೆ ಹಾಕಿಲ್ಲ ಗೊತ್ತಿಲ್ಲ. ಇವತ್ತಿನ ಆರ್ಡರ್ ಕೊಟ್ಟಿರುವಂತದ್ದು ಗವರ್ನರ್ ಅಲ್ಲ, ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಕೋರ್ಟಿಗೆ ಹೋದವರು ಯಾರು? ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ ಹೊರಟಿದ್ದಾರೆ, ಗೊತ್ತಿಲ್ಲ. ಕಣ್ಮುಂದೆ ಅನಿಸುತ್ತೆ, ದಲಿತರಿಂದ ಜಮೀನ್ ತಗೊಂಡಿರೋದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ಇವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರ? ಸಿದ್ದರಾಮಯ್ಯನವ್ರಿಗೆ ಏನ್ ಕೊಟ್ರು, ಅವ್ರ ಹೆಂಡತಿಗೆ ಏನ್ ಕೊಟ್ರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸಕ್ಕೆ ಯಾವುದೇ ಕಾನೂನನ್ನ ತಗೊಳಕ್ಕೆ ಯಾವುದೋ ಪದವಿಯಲ್ಲಿ ಇದ್ರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನ ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೂ ಕೊಡ್ತಾರೆ? ನಿಮ್ಗೆ ಯಾರಿಗೂ ಕೊಡ್ಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ. ಅದನ್ನ ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟ್ ಅನ್ನ ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿ ಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿ ಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿ ಮಂಡಲ ಮಾಡಿ. ಇದನ್ನ ಇವತ್ತು ಮಾಡ್ಬೇಕಾಗಿದೆ.